ನಮಸ್ಕಾರ ಗೆಳೆಯರೆ, ಮನಿ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ, ಯಾವ ಸ್ಟಾಕ್ಸನ್ನು ತಗೋಬೇಕು, ಯಾವ ಸ್ಟಾಕ್ಸು ಕಡಿಮೆ ಪ್ರೈಸಲ್ಲಿ ಲೋ ಪಿದಲ್ಲಿ ಸಿಗ್ತದೆ, ಇಂಥ ಎಲ್ಲ ಇನ್ಫಾರ್ಮೇಷನ್ಗಳಿಗೆ ಬೇಕಾದರೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತಿನ ಬಜೆಟ್ ಪ್ರಕಾರ 2 ಮ್ಯೂಚುವಲ್ ಫಂಡು ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಒಳ್ಳೆಯ ಅಟ್ಮಾಸ್ಫಿಯರನ್ನು ಕೊಡ್ತಾ ಇದೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಬಜೆಟು ಒಂದು ರೂರಲ್ ಎಕಾನಮಿ ಮೇಲೆ ಒಂದು ಫೋಕಸ್ ಮಾಡಿರುವಂಥ ಬಜೆಟ್ ಇತ್ತು. ಈ ಬಜೆಟಲ್ಲಿ ಆಂಧ್ರ ಪ್ರದೇಶ್ ಮತ್ತು ಬಿಹಾರದಲ್ಲಿ ಸಾಕಷ್ಟು ಹೊಸ ಪ್ರಾಜೆಕ್ಟ್ಗಳಿಗೆ ಒಂದು ಪರ್ಫಾರ್ಮೆನ್ಸನ್ನು ಕೊಡಲಾಯಿತು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಈ ಒಂದು BJP ಸರ್ಕಾರ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಇವರ ಸಪೋರ್ಟಲ್ಲಿ ಒಂದು ಸರ್ಕಾರವನ್ನು ರಚಿಸಿದ್ದಾರೆ BJP ಅವರು. ಹೀಗಾಗಿ ಅವ್ರಿಗೆ ಈ ಒಂದು 2 ಸ್ಟೇಟಲ್ಲಿ ಫೋಕಸನ್ನು ಕೊಡಲೇಬೇಕಾಗತ್ತೆ. ಅವ್ರ ಫೋಕಸ್ಸು, ಅವ್ರ ವರ್ಕು ನಮಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ. ಇದರಲ್ಲಿ SBI ಕನ್ಸಂಪ್ಷನ್ ಅಪರ್ಚುನಿಟೀಸ್ ಫಂಡ್, ಈ ಒಂದು ಫಂಡು ನಾನು ನಿಮಗೆ ರೆಕಮೆಂಡ್ ಮಾಡ್ತಿದ್ದೀನಿ ಇವತ್ತು. ಇದರಲ್ಲಿ ನೀವು SIP ಸ್ಟಾರ್ಟ್ ಮಾಡಬೇಕು ಅಂತ. ಬನ್ನಿ, ಈ ಫಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. SBI ಕನ್ಸಂಪ್ಷನ್ ಅಪರ್ಚುನಿಟೀಸ್ ಫಂಡ್ ಒಂದು ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಈ ಫಂಡು ನನ್ನ ಹತ್ರ ಪರ್ಟಿಕ್ಯುಲರ್ ಆಗಿಯೂ ಇದೆ. ನಾನು ಈ ಫಂಡಲ್ಲಿ ಒಂದು 10 ವರ್ಷದಿಂದ SIPಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನಗೆ ಒಳ್ಳೆಯ ರಿಟರ್ನನ್ನು ಕೊಟ್ಟಿದೆ. ಇಲ್ಲಿ ನೋಡ್ಬೋದು ಗೆಳೆಯರೆ, ಈ ಫಂಡಿನ ರಿಟರ್ನನ್ನು, SBI ಕನ್ಸಂಪ್ಷನ್ ಅಪರ್ಚುನಿಟೀಸ್ ಫಂಡ್. ಈ ಫಂಡು ಮುಂಚೆ SBI FMCG ಅಂತ ಹೆಸರಿತ್ತು. ಇವಾಗ SBI ಕನ್ಸಂಪ್ಷನ್ ಅಪರ್ಚುನಿಟೀಸ್ ಫಂಡ್ ಅಂತ ಹೆಸರು ಚೇಂಜ್ ಆಗಿದೆ. ಈ ಫಂಡು ಕಳೆದ 10 ಇಯರ್ಸ್ದಿಂದ 18.75% ರಿಟರ್ನನ್ನು ತಮ್ಮ ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ. ಕಳೆದ 5 ವರ್ಷದಲ್ಲಿ 26% ರಿಟರ್ನನ್ನು ಕೊಟ್ಟಿದೆ. ಈ ಫಂಡಿನ ಎಕ್ಸ್ಪೆನ್ಸ್ ರೇಷೋ 1% ಆಗಿದೆ. ಎಕ್ಸ್ಪೆನ್ಸ್ ರೇಷೋ 1% ಆಗಿದೆ. ಪ್ಲಸ್ ಪೋರ್ಟ್ಫೋಲಿಯೋದಲ್ಲಿ ನೋಡೋಕ್ಕೆ ಕೂತ್ರೆ ಈ ಫಂಡಲ್ಲಿ ಗಣೇಶ್ ಎಕೋಸ್ಫಿಯರ್, ಭಾರತಿ ಏರ್ಟೆಲ್, ಜುಬ್ಲೆಂಟ್ ಫುಡ್ವರ್ಕ್ಸ್, ITC ಲಿಮಿಟೆಡ್, ವರ್ಲ್ಪೂಲ್ ಇಂಡಿಯಾ, ಈ ರೀತಿ ಇವ್ರದ್ದು ಟಾಪ್ 5 ಹೋಲ್ಡಿಂಗ್. ಬಾಕಿ ನೀವು ನೋಡಿದ್ರೆ ಪ್ರತಿಯೊಂದು ಕನ್ಸ್ಯೂಮ್ಷನ್ ರಿಲೇಟೆಡ್ ಸ್ಟಾಕ್ಸ್, ಅಂದರೆ ನಾವು ಡೈಲಿ ಮನೆಯಲ್ಲಿ ಏನು ಬಳಕೆ ಮಾಡ್ತೀವಲ್ಲ ಸಾಮಗ್ರಿಗಳು, ಅಂಥ ಒಂದು ಕಂಪ್ನಿಗಳ ಸ್ಟಾಕ್ಸನ್ನು ಈ ಮ್ಯೂಚುವಲ್ ಫಂಡ್ ಹೊಂದಿದೆ. ಈ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಮುಂದೆ ಬರುವ ಒಂದು ಲಾಂಗ್ ಟರ್ಮ್, ಒಂದು 4 to 5 ಇಯರ್ಸಲ್ಲಿ ಈ ಫಂಡು ಒಳ್ಳೆಯ ರಿಟರ್ನನ್ನು ಕೊಡುವ ಶಕ್ತಿಯನ್ನು ಹೊಂದಿದೆ. ನಂಬರ್ 1. ನಂಬರ್ 2 ಗೆಳೆಯರೆ, ನನ್ನ ಪರವಾಗಿ 2ನೇ ಮ್ಯೂಚುವಲ್ ಫಂಡು ನೀವು ಸ್ವಲ್ಪ ಗಮನ ಕೊಡಬೇಕು. ಅದು ICICI ಪ್ರುಡೆನ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಫಂಡ್. ಗೆಳೆಯರೆ, ಈ ಫಂಡಿನ ಹೆಸರೇ ಹೇಳುತ್ತೆ, ICICI ಪ್ರುಡೆನ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಏನು ಕೆಲಸ ಮಾಡುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಭಾರತದಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥ ಕಂಪನಿಯಲ್ಲಿ ದುಡ್ಡು ಹಾಕುತ್ತೆ. ಅದರಿಂದ ಕಳೆದ 5 ವರ್ಷದಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಪ್ರತಿ ವರ್ಷ 30% CAGR ರಿಟರ್ನನ್ನು ಕೊಟ್ಟಿದೆ. ಅಂದರೆ ₹100 ಹಾಕಿದಲ್ಲಿ 1 ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಅಮೌಂಟು ₹130. ಈ ರೀತಿ ಒಂದು 30% ರಿಟರ್ನನ್ನು ಕಳೆದ 5 ವರ್ಷಗಳಲ್ಲಿ ಈ ಫಂಡು ಕೊಟ್ಟಿದೆ. ಈ ಫಂಡು ಒಂದು ಹೊಸ ಫಂಡು. 2018ರಲ್ಲಿ ಈ ಫಂಡು ಭಾರತದಲ್ಲಿ ಲಾಂಚ್ ಆಗಿತ್ತು. ಎಕ್ಸ್ಪೆನ್ಸ್ ರೇಷೋ ನೋಡ್ಬೋದು ಗೆಳೆಯರೆ, ಓನ್ಲಿ 0.67% ಮಾತ್ರ ಇದೆ. ಎಕ್ಸ್ಪೆನ್ಸ್ ರೇಷೋ ತುಂಬ ಕಡಿಮೆ ಇದೆ. ಫಂಡು ತುಂಬ ಸಖತ್ತಾಗಿ ಒಂದು ಮ್ಯಾನೇಜಿಂಗ್ ಮಾಡ್ತಿದ್ದಾರೆ ಫಂಡ್ ಮ್ಯಾನೇಜರ್ಸು. ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಆಗಿದೆ. ಮತ್ತು ಪೋರ್ಟ್ಫೋಲಿಯೋ ನೋಡೋಕೆ ಕೂತ್ರೆ ನೀವು ಈ ಒಂದು ಮ್ಯೂಚುವಲ್ ಫಂಡದು ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ ಮತ್ತು ಸನ್ ಫಾರ್ಮಾ, ಇದು ಟಾಪ್ 3 ಹೋಲ್ಡಿಂಗ್ಸ್ ಆಗಿದೆ. ಅದರ ಜೊತೆಗೆ L&T, ಲಾರ್ಸನ್ ಆ್ಯಂಡ್ ಟೊಬ್ರೊ, ಕ್ಯುಮಿನ್ಸ್ ಇಂಡಿಯಾ, ಹಿಂದೂಸ್ತಾನ್ ಏರೋನಾಟಿಕ್ಸ್, JSW ಸ್ಟೀಲ್, ರಿಲಯನ್ಸ್ ಇಂಡಸ್ಟ್ರೀಸ್, ಸಿಮೆನ್ಸ್, ಹೀರೋ ಮೋಟರ್ ಕಾರ್ಪ್, ಭಾರತ್ ಫೋರ್ಜ್, ಅಂಬುಜಾ ಸಿಮೆಂಟ್, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, ಹಿಂಡಾಲ್ಕೋ, ಅರವಿಂದೋ ಫಾರ್ಮಾ, ವೇದಾಂತ, ಓರಿಯೆಂಟ್ ಸಿಮೆಂಟ್, ಜಿಂದಾಲ್ ಸ್ಟೀಲ್, ಆರತಿ ಇಂಡಸ್ಟ್ರೀಸ್, HPCL, ಬಾಲಕೃಷ್ಣ ಇಂಡಸ್ಟ್ರೀಸ್, ಟಿಮ್ಕಿನ್ ಇಂಡಿಯಾ, ಜಿಂದಾಲ್ ಸ್ಟೇನ್ಲೆಸ್, ಟಾಟಾ ಮೋಟರ್ಸ್, ಈ ರೀತಿ ಒಂದು ಒಳ್ಳೆಯ ಹೈ ಕ್ವಾಲಿಟಿ ಒಂದು ಪೋರ್ಟ್ಫೋಲಿಯೋನ ಹೊಂದಿದೆ. ಡೆಫಿನೆಟ್ಲಿ ನೀವು ಈ ಫಂಡನ್ನು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಆಗಲಿ SIPಯನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಲಾಂಗ್ ಟರ್ಮಲ್ಲಿ 4 to 5 ಇಯರ್ಸಲ್ಲಿ ಒಳ್ಳೆಯ ಗ್ರೋತನ್ನು ಕೊಡುತ್ತೆ. ನೀವು ಫಂಡ್ ಕಡೆಗೆ ಗಮನ ಹರಿಸಬೇಕು. ವಿಡಿಯೋ ಚೆನ್ನಾಗಿ ಅನಿಸಿದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.